ಇಂದು ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 10:25ಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಬಳಿಕ ವಿಶೇಷ ವಿಮಾನದಲ್ಲಿ ಉಡುಪಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ. ಬೆಳಗ್ಗೆ 10:55ಕ್ಕೆ ಉಡುಪಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ ಅವರು. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಪ್ರಯಾಣ ಮಾಡಲಾಗುತ್ತೆ. ರೋಡ್ ಶೋ ಮೂಲಕ ಶ್ರೀ ಕೃಷ್ಣ ಮಠಕ್ಕೆ ಆಗಮಿಸಲಿದ್ದಾರೆ. 20 ನಿಮಿಷಗಳ ಕಾರಿನಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಮಾಡ್ತಾರೆ. ಮಧ್ಯಾಹ್ನ 11:25ಕ್ಕೆ ಉಡುಪಿ ಕೃಷ್ಣ ಮಠ ಪ್ರವೇಶ ಆಗತ್ತೆ. ಕೃಷ್ಣನ ದರ್ಶನ, ಸುವರ್ಣತೀರ್ಥ ಮಂಟಪ ಲೋಕಾರ್ಪಣೆ, ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಮೋದಿ. ಬಳಿಕ ಲಕ್ಷಕಂಠ ಗೀತಾ ಪಠಣ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಮಧ್ಯಾಹ್ನ 12:50ಕ್ಕೆ ಮಂಗಳೂರಿಗೆ ತೆರಳಲಿದ್ದಾರೆ ಮೋದಿ ಅವರು. ಇವತ್ತು 20 ನಿಮಿಷಗಳ ರೋಡ್ ಶೋ ಇದೆ. ಕಾರಿನ ಮುಖಾಂತರವಾಗಿ ರೋಡ್ ಶೋ ಅನ್ನು ಕೂಡ ಮಾಡಲಿದ್ದಾರೆ. ಆಮೇಲೆ ಧಾರ್ಮಿಕ ಕಾರ್ಯಕ್ರಮಗಳು ಇದೆ ಇವತ್ತು ಉಡುಪಿಯಲ್ಲಿ. ಆ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಈಗಾಗಲೇ ಉಡುಪಿಗೆ ಬರ್ತಾ ಇರುವಂಥದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಇವತ್ತು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡ್ತಾ ಇರೋದು. ಕೃಷ್ಣ ಮಠದಲ್ಲಿ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅನಂತರ ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮೋದಿ ರೋಡ್ ಶೋ ಆಯೋಜನೆ ಆಗಿದ್ದು ಭದ್ರತಾ ಸಿಬ್ಬಂದಿ ಇಂಚಿಂಚು ತಲಾಶನ ಕೂಡ ನಡೆಸಿದ್ದಾರೆ. ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟವನ್ನು ನಿಷೇಧ ಮಾಡಲಾಗಿದೆ. ಪ್ರಧಾನಿ ವೀಕ್ಷಣೆಗೆ ಬರುವವರು ಬ್ಯಾಗು, ನೀರಿನ ಬಾಟಲು, ಧ್ವಜ, ಆಮೇಲೆ ಸ್ಟಿಕ್ಕರ್ಸು, ಬಲೂನ್ಸು, ಪಟಾಕಿ ಇದ್ಯಾವುದನ್ನು ಕೂಡ ತರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಕಟ್ಟೆಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಇನ್ನು ಕೃಷ್ಣನೂರು ಉಡುಪಿ ಆಚಾರ್ಯ ಮಧ್ವರು ಸ್ಥಾಪಿಸಿದ್ದಂಥ ಶ್ರೀಮಠ ಶ್ರೀ ಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನವಿತ್ತ ಪುಣ್ಯಧಾಮ. ಇದೊಂದು ಕೇವಲ ಮಠವಲ್ಲ, ಜೀವಂತ ಆಶ್ರಮ. ದೈನಂದಿನ ಭಕ್ತಿ ಹಾಗೂ ಜೀವನಕ್ಕಾಗಿ ಪವಿತ್ರ ಸ್ಥಳವಾಗಿದೆ. ಇಂತಹ ಪುಣ್ಯ ಭೂಮಿಗೆ ಇವತ್ತು ಪ್ರಧಾನಿ ಮೋದಿಯವರು ಅಡಿ ಇಡ್ತಾ ಇದ್ದು ಕೃಷ್ಣ ನಗರಿ ಭರ್ಜರಿಯಾಗಿ ಸಜ್ಜಾಗಿದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇದೆ. ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೊನ್ನೆ ತಾನೇ ರಾಮ ಜನ್ಮಭೂಮಿ ಅಯೋಧ್ಯೆ ಮಂದಿರದ ಮೇಲೆ ಧರ್ಮಧ್ವಜ ಸ್ಥಾಪನೆ ಮಾಡಿದ್ದ ಪ್ರಧಾನಿ ಮೋದಿ ಇವತ್ತು ಕನ್ನಡಮ್ಮನ ಕೃಷ್ಣನ ನಾಡಿಗೆ ಸಂಚಾರವನ್ನು ಮಾಡ್ತಾ ಇರೋದು. ಇವತ್ತು ಉಡುಪಿಗೆ ಭೇಟಿಯನ್ನು ನೀಡುವ ಮುಖಾಂತರವಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ದೇವಾಲಯಗಳ ನಗರಿಗೆ ಆಗಮಿಸ್ತಾ ಇರೋದು ಕರಾವಳಿಗರಲ್ಲಿ ಸಹಜವಾಗಿ ಖುಷಿಯನ್ನು ತರಿಸಿದೆ. ಕನ್ನಡ ನಾಡಿಗೆ ಬರ್ತಾ ಇರೋದಕ್ಕೆ ಕನ್ನಡದಲ್ಲೇ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ. ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ವರ್ಗಗಳ ಜನರನ್ನು ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ. ಈ ಮಠವು ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಮಹತ್ವವನ್ನು ಹೊಂದಿದೆ. ಶ್ರೀ ಮಧ್ವಾಚಾರ್ಯರಿಂದ ಪ್ರೇರಿತವಾದ ಈ ಮಠವು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ. ಅದು ಕೂಡ ಕನ್ನಡದಲ್ಲೇ.